ಶಿಕ್ಷಕರ ಮೇಲೆ ಬಹಳ 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 ಒತ್ತಡದ ಕೆಲಸಗಳ ನಾವು ನಿಭಾಯಿಸ್ತಾ ಇದ್ದೀವಿ. ಆ ಕೆಲಸಗಳು ಒಂದಲ್ಲ ಎರಡಲ್ಲ, ಪಟ್ಟಿ ಮಾಡ್ತಾ ಹೋದರೆ ಬಹಳ ಕೆಲಸಗಳಿದ್ದಾವೆ. ಉದಾಹರಣೆ, ನಾವು ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಪೂರ್ವ ಪರೀಕ್ಷೆ ಅಂತ ಮಾಡಬೇಕು, ಅದನ್ನು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು. ನಂತರ ಸಾಫಲ್ಯ ಪರೀಕ್ಷೆ ಅಂತ ಮಾಡಬೇಕು, ಅದನ್ನು ಆನ್ಲೈನಲ್ಲಿ ಎಂಟ್ರಿ ಮಾಡಬೇಕು. ಮತ್ತು ಸ್ಯಾಟ್ಸ್, ಅದನ್ನು ಪ್ರತಿನಿತ್ಯನೂ ಮಕ್ಕಳನ್ನ ಹಾಜರಾತಿಯನ್ನು ಅಪ್ಡೇಟ್ ಮಾಡಬೇಕು. ಮತ್ತು UIS+, ಅಪಾರ, ಬಿಸಿ ಊಟ, ಮೊಟ್ಟೆ, ಬಾಳೆಹಣ್ಣು ಮತ್ತು ತರಕಾರಿ ತರೋದೆಲ್ಲ ನಮ್ಮ ಜವಾಬ್ದಾರಿಯಾಗಿರೋದ್ರಿಂದ ಇವಾಗ ಎಲ್ಲನೂ ರೇಟ್ ಆಗಿದೆ. ಸರ್ಕಾರ ಕೊಡ್ತಾ ಇರೋದು ನಮಗೆ 6 ರೂಪಾಯಿ ಮಾತ್ರ. ಅದರಲ್ಲಿ ಮೊಟ್ಟೆಗೆ 5 ರೂಪಾಯಿ, ವಿದ್ಯುತ್ ಗ್ಯಾಸ್ 50 ಪೈಸೆ, 20 ಪೈಸೆ ಟ್ರಾನ್ಸ್ಪೋರ್ಟೇಷನ್ನು, 30 ಪೈಸೆ ಫ್ರೀ ಆಯಿತು. 5 ರೂಪಾಯಿಗೆ ಮಾತ್ರ ಮೊಟ್ಟೆ ಇದ್ದಾರೆ. ಇವಾಗ ಇದರಲ್ಲಿ ಮಾರ್ಕೆಟಲ್ಲಿ 5 ರೂಪಾಯಿಗೆ ಸಿಗುವಂಥ ಮೊಟ್ಟೆ ಯಾವುದೂ ಇಲ್ಲ. 8 ರೂಪಾಯಿ 9 ರೂಪಾಯಿ ಆಗಿದೆ. ಆದ್ದರಿಂದ ಎಲ್ಲ ಮುಖ್ಯ ಶಿಕ್ಷಕರಿಗೆ ಬಹಳ ಹೊರೆ ಆಗ್ತಾ ಇದೆ. ಆರ್ಥಿಕವಾಗೂ ಹೊರೆ ಆಗ್ತಾ ಇದೆ, ಮತ್ತು ದೈಹಿಕವಾಗೂ ಹೊರೆ ಆಗ್ತಾ ಇದೆ, ಮತ್ತು ಮಾನಸಿಕವಾಗೂ ಹೊರೆ ಆಗ್ತಾ ಇದೆ. ಶೈಕ್ಷಣಿಕವಾಗಿ ನಮ್ಮನ್ನು ಸರ್ಕಾರ ನೀಡುವ ಎಲ್ಲ ಒತ್ತಡಗಳನ್ನು ಕಡಿಮೆ ಮಾಡಿದರೆ ಮಾತ್ರ ನಾವು ಮಕ್ಕಳಿಗೆ ಉತ್ತಮ ಪಾಠ ಪ್ರವಚನಗಳನ್ನು ಬೋಧಿಸಬಹುದು ಎಂದು ಪಾವಗಡ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಶುಕ್ರವಾರ ತಾಲೂಕು ಪಂಚಾಯಿತಿಯ ಯುವ ಮತ್ತು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಇನ್ನು ಒಂದು ಪ್ರತಿಭಟನೆಯಲ್ಲಿ ಪಾವಗಡ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಪದಾಧಿಕಾರಿಗಳು ಹಾಗೂ ಶಾಲಾ ಶಿಕ್ಷಕರುಗಳು ಹಾಜರಿದ್ದರು. ಪಾವಗಡ ತಾಲೂಕಿನ ವೈನೋಸ್ಕೋಟೆಯ ಪಕ್ಕದಲ್ಲಿರುವ ಜೋಡಿಯ ಅಚ್ಚಂನಳ್ಳಿಯ ದೊಡ್ಡ ಕೆರೆಯಲ್ಲಿ ಜಾಲಿ ಮನೆಗಳನ್ನು ಜಾಲಿಯಾಗಿ ಕತ್ತರಿಸಿ ದುಡ್ಡು ಮಾಡಿಕೊಂಡಿರುವ ಸಮಿತಿಯ ವಿರುದ್ಧ ಅರಣ್ಯ ಇಲಾಖೆ ಈಗ ಗರಂ ಆಗಿದೆ. ಈ ಒಂದು ಜಾಲಿ ಮನೆಗಳನ್ನು ಮತ್ತಿತರ ಸೀಮೆ ಜಾಲಿ ಮನೆಗಳನ್ನು ಕಟಾವು ಮಾಡಿ ಇಲ್ಲಿನ ಪ್ರಾಣಿ ಪಕ್ಷಿಗಳಿಗೆ, ಕುರಿ ಮೇಕೆಗಳಿಗೆ ಮೇವು ಇಲ್ಲದ ಮಾಡಿದ ಘಟನೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತು ಪಾವಗಡ ಪವರ್ ನ್ಯೂಸಲ್ಲಿ ಬಿತ್ತರಿಸಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಾವಗಡ ತಾಲೂಕು ವಲಯ ಅರಣ್ಯಾಧಿಕಾರಿ ವಿಜಯಲಕ್ಷ್ಮಿ ಮತ್ತು ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಕೆರೆ ಅಭಿವೃದ್ಧಿ ಒಂದು ಸಂಘ ಇದೆ, ನಾನು ಅದನ್ನೆಲ್ಲ ಒಪ್ಕೊಂತೀನಿ. ಗೋರ್ಮೆಂಟಿಗೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಒಂದು ತಗ್ಗು ಬೆಲೆ ಪಟ್ಟಿ ಅಂತ ಮಾಡಿಕೊಟ್ಟು ಗೋರ್ಮೆಂಟಿಂದ ಅನುಮೋದನೆ ತಗೊಳ್ಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ರೇಂಜ್ ಆಫೀಸರ್, ಫ್ರೀ ಆಫೀಸರ್ ಅಂತ ಇರ್ತಾರೆ. ಅವ್ರ ಹತ್ರ ಅನುಮೋದನೆ ತಗೊಂಡು ನೀವು ಹರಾಜ್ ಹೋಗ್ಬೇಕು. ಮನಸ್ಸಿಗೆ ಗೋರ್ಮೆಂಟ್ ಜಾಗದಲ್ಲಿ ಒಂದು ಹುಲ್ ಕಟ್ಟಿ ಕೊಯ್ಯೋದು ಕೂಡ ಡಿಪಾರ್ಟ್ಮೆಂಟ್ ಇಂದ ಪರ್ಮಿಷನ್ ತಗೊಳ್ಳೇಬೇಕು. ಎಲ್ಲ ಅಲ್ಲೇ ಆದರೆ ಇನ್ಫೆಕ್ಷನ್ ಅಷ್ಟು ಬಂದಿದೆ. ಕೂರಿಸಿದ್ದೆ IIT ಡಾಕ್ಟರ್ ನೋಡ್ಬೇಕಾದ್ರೆ ಮೇಲಿಂದ ಸೀಲಿಂಗ್ ಅವ್ರ ಮೇಲೆ ಬಿತ್ತು. ಹಂಗಾಗಿ ನಾವು ಸ್ವಲ್ಪ ಅದು ಸರಿ ಇಲ್ಲ ಸರ್. ಇನ್ನೂ ಒಂದು 2ನೇದು ವ್ಯವಸ್ಥೆ ಮಾಡ್ತೀನಿ. ಮುಂದೆ ಮಾಡೋದೊತ್ತಿಗೆ ಓಪನ್ ಮಾಡ್ತೀವಿ. 2-3 ಡೇಸ್ ಟೈಮ್ ತೊಗೊಂಡು ಮಾಡಿ. ಯಾಕಂದರೆ ಎಲ್ಲ ಅಲ್ಲೇ ಪಾಪ ಹೇಳುದು ಸ್ವಲ್ಪ ತಾಯಿನ ಕರ ಮುಂದೆ 2-3 ಸಲ ಮೇಲೆ ಇಂಜೆಕ್ಷನ್ ಕೊಡೋದು ಬೇಡ ಅಂತ ಕೆಲವೆಲ್ಲ ವಾಟರ್ಗೆ ಹಳೆ ಬಿಲ್ಡಿಂಗ್ ಎಲ್ಲ ಎಮರ್ಜೆನ್ಸಿ ಅಲ್ಲ ಸರ್. ಅದು ಹೊಸ ಬಿಲ್ಡಿಂಗ್ ಎಲ್ಲ ಬರೀ MC ಓನ್ಲಿ ತಾಯಿ ಮತ್ತು ಮಕ್ಕಳು ಮಾತ್ರ. ತಾಯಿ ಮಕ್ಕಳು ಸೇಫ್ ಮಾಡ್ತಾರೆ. ಇನ್ನು ಆಕ್ಸಿಡೆಂಟ್ ಕೇಸ್ ಇದ್ರೆ ಕಳೆದ ಸೋಮವಾರ ಜನಸಂಪರ್ಕ ಸಭೆಯಲ್ಲಿ ಪಾವಗಡ ಪವರ್ ನ್ಯೂಸ್ನಿಂದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿರುವ ಜನರಲ್ ಆಸ್ಪತ್ರೆಯನ್ನು ಶಿಫ್ಟ್ ಮಾಡಬೇಕೆಂದು ಒತ್ತಾಯ ಮಾಡಿತ್ತು. ಈ ಹಿನ್ನೆಲೆಯಲ್ಲಿ ಶಾಸಕರಾದ HV ವೆಂಕಟೇಶ್ ಆಸ್ಪತ್ರೆಯ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಅವರನ್ನು ಕರೆಸಿ ಖಡಕ್ ವಾರ್ನಿಂಗ್ ನೀಡಿ ಸ್ಥಳಾಂತರಿಸಬೇಕು ಈ ನೆಲ ದಿನದಲ್ಲಿ ಎಂದು ಎಚ್ಚರಿಕೆಯನ್ನು ನೀಡಿದರು. ಈ ಎಚ್ಚರಿಕೆಯಿಂದ ಆಡಳಿತಾಧಿಕಾರಿ ಡಾಕ್ಟರ್ ಗಣೇಶ್ ಮತ್ತು ಆಸ್ಪತ್ರೆಯ ಸಿಬ್ಬಂದಿ ಹಗಲಿರುಳು ಶ್ರಮಿಸಿ ಜನರಲ್ ಆಸ್ಪತ್ರೆಯನ್ನು ಮುಂಭಾಗಕ್ಕೆ ಶಿಫ್ಟ್ ಮಾಡಿದ್ದಾರೆ. ಬನ್ನಿ, ಒಂದು ಶಿಫ್ಟ್ ಆಗಿರುವ ಬಗ್ಗೆ ರೋಗಿಗಳು ಏನು ಹೇಳ್ತಾರೆ ಅನ್ನೋದನ್ನು ನಾವು ನೀವೆಲ್ಲ ಕೇಳೋಣ. ಯಾವರು? ನಂದು ಬ್ಯಾಡ್ನೂರು. ಜ್ವರ ಬರ್ತಾ ಇತ್ತು. ಬಂದಿದ್ದೀನಿ, ಚೆನ್ನಾಗಿದೆ ಇಲ್ಲಿ ಅಂತ. ಈಗ ಇಷ್ಟು ದಿನ ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ ತಾಯಿ ಮಗು ಮಕ್ಕಳ ಆಸ್ಪತ್ರೆಯಲ್ಲಿ. ಈಗ ಶಿಫ್ಟ್ ಮಾಡಿದ್ರೆ ಇಲ್ಲೇ ಚೆನ್ನಾಗಿದೆ, ಅಲ್ಲಿ ಚೆನ್ನಾಗಿದೆಯಾ? ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿದೆ. ಈಗ ಇಲ್ಲೇ ಚೆನ್ನಾಗಿದೆಯಾ? ಹೌದು ಸರ್. ಓಕೆ. ಹೇಳಮ್ಮ, ಯಾವ್ರಮ್ಮ? ನಮ್ದು ಕಮ್ದೂರು ಸರ್. ಅಮ್ದೂರವರ? ಆಂಧ್ರ. ಯಾರನ್ನ ಕರ್ಕೊಂಬಂದ್ವಿ ಹಾಸ್ಪಿಟ್ಲಿಗೆ? ನಮ್ಮ ಯಜಮಾನ್ರನ್ನ. ಓಕೆ.
ಕಾಲು ಇನ್ಫೆಕ್ಷನ್ ಆಯಿತು ಕರ್ಕೊಂಡು ಬಂದಿದ್ದೀವಿ. ಹಾಂ ಪರವಾಗಿಲ್ಲ, ಚೆನ್ನಾಗಿ ನೋಡಿದ್ದಾರೆ. ಹಾಂ ಅಲ್ಲ ಈಗ ಅಲ್ಲಿತ್ತು ಮಾಡಿ ಮೇಲೆ ಅಲ್ಲಿ ಮೇಲೆ ಇಲ್ಲಿ ಮೇಲೆ ಅಂತ. ಅಲ್ಲಿ ಚೆನ್ನಾಗೈತೆ, ಇವಾಗ ಇನ್ನ ಹಾಂ ಹತ್ತಿಳಿಯಕ್ಕಾಗಲ್ಲ. ಇಲ್ಲಿ ಪರವಾಗಿಲ್ಲ, ಎಲ್ಲ ಹತ್ರ ಅನುಕೂಲ, ಚೆನ್ನಾಗೈತೆ. ಓಕೆ, ಚೆನ್ನಾಗೈತೆ. ನಮಸ್ಕಾರ. ಹೇಳಿ, ಯಾವರು? ಗುರುಬಂಡೆ ಸರ್. ಗುರುಬಂಡೆ. ಈಗ ಎಷ್ಟು ದಿನ ಆಯ್ತು ಬಂದು ಹಾಸ್ಪಿಟ್ಲಿಗೆ? 4 ದಿನ ಆಯಿತು. 4 ದಿನ ಆಯಿತು. ಹಾಂ, ಈಗ ಅಲ್ಲಿ ಚೆನ್ನಾಗಿದೆ, ಇಲ್ಲಿ ಚೆನ್ನಾಗಿದೆ? ಇಲ್ಲಿ ಚೆನ್ನಾಗಿದೆ. ಇಲ್ಲೇ ಚೆನ್ನಾಗಿದೆ. ಅಲ್ಲೆಲ್ಲ ಮೇಲೆ ಹತ್ಬೇಕಾಗಿತ್ತಲ್ವಾ? ಹೌದು, ಮೇಲೆ ಹತ್ತಿ ಹೋಗ್ಬೇಕಾಗಿತ್ತು. ಹಾಂ, ಓಕೆ. ಒಟ್ಟಿನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಿಂದ ಜನರಲ್ ಆಸ್ಪತ್ರೆಯನ್ನು ಮುಂಭಾಗ ಇರುವ ಆಸ್ಪತ್ರೆಗೆ ಶಿಫ್ಟ್ ಮಾಡಿರೋದ್ರಿಂದ ತಾಯಂದಿರು ಮತ್ತು ಮಕ್ಕಳು ಖುಷಿಯಾಗಿದ್ದಾರೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾರಿ ನೀಡಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.